ಎಲ್ಲ ಪವಾಡ ಅವರೇ ಮಾಡ್ತಾರೆ, ನಮ್ದೇನೂ ಇಲ್ಲ ಅಂತಾರೆ. ಅಯ್ಯೋ ಸ್ವಾಮಿಗಳೇ, ಕಾವಿ ಬರೀ ಸ್ವಾಮೀಜಿ ಸಂಕೇತ ಅಲ್ಲ. ಸಮಾಜನ ತಿದ್ದೋ ಕೆಲಸ ಯಾರೇ ಮಾಡಿದ್ರು ಅವ್ರು ಸ್ವಾಮೀಜಿನೇ, ಉಳಿದವರೆಲ್ಲ ಡುಬಾಕೋರು. ಎಂತ ಮಾತು ಗುರುಗಳೇ. ಅದಕ್ಕೆ ನೀವಿಷ್ಟು ಎತ್ತರಕ್ಕೆ ಬೆಳೆದಿರೋದು. ಇಡೀ ಊರೇ ನಿಮ್ ಕಾಲಿಗೆ ಬೀಳೋದು ಗುರುಗಳೇ. ನೀವು ಮಹಾಸ್ವಾಮಿಗಳು. ಮುಂಡೆವಾ ಹಳಕ್ ಪುಳಕ್ಕಲ್ಲ ಆಗೋ ಒಳ್ಳೇದನ್ನೆಲ್ಲ ನನ್ನ ತಲೆಯೇ ಕಟ್ತಿರಲ್ರು. ನೀವು ಹಿಂಗಿರೋದ್ರಿಂದಾನೇ ಅಲ್ವೇ ನನ್ನ ಬೇಳೆ ಕಾಳು ಬೇಯೋದು. ಸಮಸ್ಯೆಗೆ ಪರಿಹಾರ ಏನೋ ಸಿಕ್ತು, ಅದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ? ಸ್ವಾಮಿಗಳೇ, ಅದೇನು ತವಸಿ ಬುಡ್ಸಿ ಹೇಳಿದ್ರೆ ನಮ್ಮ ಕೈನಾಗ ಆಯ್ತದ ಇಲ್ಲ ಅಂತ ಆಮೇಲೆ ಕೇಳ್ತೀವಿ. ಆ ಮಂಗಳಮುಖಿಗೆ ಮದುವೆ ಮಾಡಿ. ಏನು ನನ್ನ ಮಗನ್ಗೆ ಇನ್ನೊಂದು ಮದ್ವೆನಾ? ಅದು ಈ ಮಂಗಳಮುಖಿ ಜೊತೆಗೆ? ಬಾಳೆ ಕಂಬಕ್ಕೆ ತಾಳಿ ಕಟ್ಸೋದನ್ನ ನೋಡಿದೀವಿ, ಎಕ್ಕದ ಗಿಡಕ್ಕೆ ತಾಳಿ ಕಟ್ಸೋದನ್ನ ಕೇಳಿದೀವಿ. ಇದೇನ್ ಸ್ವಾಮಿಗಳಿದು? ಹೋಗಿ ಹೋಗಿ ಮಂಗಳಮುಖಿ. ದ್ರಾಬೇಗಳ, ನಾನು ಹೇಳಿದ್ದು ನಿಮ್ಮ ಮಗಂಗೆ ಮಂಗಳಮುಖಿ ಜೊತೆ ಮದುವೆ ಮಾಡಿಸಿ ಅಂತ ಅಲ್ಲ. ಮತ್ತೆ ನೀವು ಮಂಗಳಮುಖಿ ಮದುವೆ ಮಾಡಿಸಿ ಅವಳಿಗೊಂದು ಬಾಳು ಕೊಡೋದ್ರಿಂದ ನಿಮ್ಮ ಮಗನ ಬಾಳು ಚೆನ್ನಾಗುತ್ತೆ ಅಂತ ಹೇಳಿದೆ ಅಷ್ಟೇ. ಏನ್ ಸ್ವಾಮಿಗಳೇ, ನಾವು ಅಂತ್ರಿ ತಮಾಷೆನಾ ನಿಮ್ಗೆ? ನಮ್ಮನ್ನು ಯಾರು ಮದುವೆ ಆಗ್ತಾರೆ, ನಮ್ಗೆ ಯಾರು ಬಾಳ್ ಕೊಡ್ತಾರೆ? ನಮ್ಮಂತವ್ರನ್ನೆಲ್ಲ ಹತ್ರಕ್ಕೆ ಬಿಟ್ಕೊಳ್ಳಲ್ಲ, ಅಂತದ್ರಲ್ಲಿ ಮದುವೆ ಆಗಿ ಮನೆ ತುಂಬಿಸ್ಕೊಳ್ತಾರ. ಭಾವನೆಗಳು ಬದಲಾದ್ರೆ ಬದುಕು ಬದಲಾಗುತ್ತೆ. ಸ್ವಾಮಿಗಳೇ, ನೀವ್ ಹೇಳ್ದಂಗೆ ಆಗ್ಲಿ, ಇದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಇವಳನ್ನ ಮದುವೆ ಆಗಕ್ಕೆ ಗಂಡು ಬೇಕಲ್ಲ ಸ್ವಾಮಿಗಳೇ? ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ ಸ್ವಾಮಿಗಳೇ. ಒಳ್ಳೇದಾಗ್ಲಿ. ಆ ಭಗವಂತ ಇವ್ರಿಗೆ ಅಂತ ಹಣೆ ಮೇಲೆ ಬರೆದು ಕಳಿಸಿತಾನೆ ಕಳ. ಲವರೀಶ ಬರಲಿ. ಹಾ ಗುರುಗಳೇ. ನಾನು ಕೇಳೋದಕ್ಕೆ ಹೌದು ಇಲ್ಲ ಎರಡರಲ್ಲೇ ಉತ್ತರ ಕೊಡಬೇಕು. ಸರಿ ಗುರುಗಳೇ. ನಿನ್ನ ಮಗಳು ಚೆನ್ನಾಗಿರ್ಬೇಕು ತಾನೇ? ಹೌದು ಗುರುಗಳೇ. ತಾಯಿ ಇಲ್ಲದ ತಬ್ಲಿ ಅನ್ನೋ ಕೊರಗು ಅವಳಿಗೆ ಬರಬಾರ್ದು ಅಂತ ನಿನಗೆ ಆಸೆ ಇದೆ ತಾನೇ? ಇದೆ ಸ್ವಾಮಿಗಳೇ. ಎಷ್ಟೇ ಆಗಲಿ ನಿನ್ನ ಗಂಡಸು, ವಯಸ್ಸಿಗೆ ತಕ್ಕಂಗೆ ಆಸೆಗಳು ಇದ್ದೇ ಇರ್ತಾವೆ. ನಿನ್ನ ಮಗಳಿಗೋಸ್ಕರ ಅವನ್ನೆಲ್ಲ ನೀನು ತ್ಯಾಗ ಮಾಡ್ತಿ ತಾನೆ? ಹೌದು ಸ್ವಾಮಿಗಳೇ. ಹಾಗಾದ್ರೆ ಈ ಮಂಗಳಮುಖಿನ ಮದುವೆ ಮಾಡ್ಕೊ. ಗುರುಗಳೇ, ಅದು ನಾನು. ಯಾಕೋ? ನೀನು ಗಂಡಸು, 26 ಕೆಲಸಗಳಿರ್ತಾವೆ ಹೊರಗಡೆ. ಆ ಮಗುನ ನೀನು ನೋಡ್ಕೊಳ್ಳೋದು ಬಹಳ ಕಷ್ಟ. ಅವಳು ಹೆಣ್ಣು ಮಗಳು, ನಾಳೆ ಬೆಳೆದು ದೊಡ್ಡವಳಾದ್ಮೇಲೆ ಅವಳ ಕಷ್ಟ ಸುಖಗಳನ್ನು ನಿನ್ನ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಅಂತ ತಾಯಿ ಸ್ಥಾನದಲ್ಲಿ ಇವಳಿದ್ರೆ ನಿನ್ನ ಬಾಳು ಬಂಗಾರ ಕಳ್ಳ. ಅಲ್ಲ ಸ್ವಾಮಿಗಳೇ, ನೋಡ್ದವ್ರ ಜನ ಏನ್ ಮಾತಾಡ್ಕೋತಾರೆ? ಸಮಾಜದ ಮಾತಿಗೆ ಮಣ್ಣು ಹಾಕ್ತು. ಗೆದ್ರೆ ಬೆನ್ ತಟ್ತಾರೆ, ಬಿದ್ರೆ ಕೈ ತಟ್ತಾರೆ. ಅವ್ರಿಗೆ ಕ್ಯಾರೆ ಅನ್ಬಾರ್ದು. ಅಲ್ಲ ಸ್ವಾಮಿಗಳೇ, ನಾವಿಬ್ರು ಸೇರೋದ್ರಿಂದ ಸಂಸಾರ ಅನ್ನೋ ಪದಕ್ಕೆ ಅರ್ಥ ಸಿಗುತ್ತಾ? ಆಹಾರಕ್ಕೆ ಭಕ್ತಿ ಸೇರಿಸಿದ್ರೆ ನೈವೇದ್ಯವಾಗುತ್ತೆ, ನಿರಾಹಾರಕ್ಕೆ ಭಕ್ತಿ ಸೇರಿಸಿದ್ರೆ ಉಪವಾಸ ಆಗುತ್ತೆ, ನೀರಿಗೆ ಭಕ್ತಿ ಸೇರಿಸಿದ್ರೆ ತೀರ್ಥವಾಗುತ್ತೆ, ಮಾತಿ ಭಕ್ತಿ ಸೇರಿದ್ರೆ ಸ್ತೋತ್ರವಾಗುತ್ತೆ, ಆಲೋಚನೆ ಭಕ್ತಿ ಸೇರಿದ್ರೆ ಧ್ಯಾನ ಆಗುತ್ತೆ, ಮಾಡೋ ಕೆಲಸಗಳಿಗೆ ಭಕ್ತಿ ಸೇರಿದ್ರೆ ಪೂಜೆ ಅಂತ ಅನ್ಸುತ್ತೆ, ಪ್ರೀತಿ ಭಕ್ತಿ ಸೇರಿದ್ರೆ ಆರಾಧನೆ ಆಗುತ್ತೆ, ಅದೇ ಸ್ನೇಹಕ್ಕೆ ಭಕ್ತಿ ಸೇರಿದ್ರೆ ಸತ್ಸಂಗವಾಗುತ್ತೆ. ನಿಮ್ಮಿಬ್ರು ಜೀವನದಲ್ಲಿ ಆ ಮಗು ಸೇರಿದ್ರೆ ಸಂಸಾರ ಆಗುತ್ತೆ. ಇದೇ ಜೀವನದ ಅರ್ಥ. ನೀವ್ ಹೇಳೋದು ಸರಿ ಸ್ವಾಮಿಗಳೇ. ಹರೀಶ, ಒಪ್ಕೊಳಪ್ಪ. ಸ್ವಾಮಿಗಳು ಹೇಳೋದು ನಮ್ಮೊಳ್ಳದಕ್ಕೆ ಅಲ್ವಾ? ಈ ಮದುವೆಯಿಂದ ನಿಮ್ಮಿಬ್ಬರು ಬಾಳನ್ ಜೊತೆ ನನ್ ಮಗನ್ ದೋಷಗಳು ಪರಿಹಾರ ಆಗಿ ಎಲ್ಲ ಸರಿ ಹೋಯ್ತದೆ. ನೀವ್ ಹೇಳಿದ್ಮೇಲೆ ಮುಗೀತು ಸ್ವಾಮಿಗಳೇ. ಸ್ವಾಮಿಗಳೇ, ಈ ದೇವಸ್ಥಾನಕ್ಕೆ ಎಷ್ಟೋ ಜನ ಬರ್ತಾರೆ. ಕೆಲವರು ಗಂಡ ಹೆಂಡತಿ ಬರ್ತಾರೆ, ಅಪ್ಪ ಮಗಳು ಬರ್ತಾರೆ, ಅಕ್ಕ ತಂಗಿರೂ ಬರ್ತಾರೆ. ಅವ್ರನ್ನ ನೋಡ್ತಾ ನಮ್ಮಂತವ್ರ ಬದುಕೋಕೆ ನಾಲಾಯಕ್ಕೂ ಅನ್ಕೊಳ್ತಿದ್ದೆ. ನಮಗೆ ಅಂತ ಯಾವ ಸಂಬಂಧಗಳು ಕೈ ಬೀಸ್ಕರಿಯಲ್ಲ. ಯಾಕಂದ್ರೆ ನಾವು ಮಂಗಳಮುಖಿಯರು, ಗಂಡು ಹೆಣ್ಣು ಅನ್ನೋ ಯಾವ ಜಾತಿಗೂ ಬಾರ್ದೇ ಇರೋರು. ಆದ್ರೆ ನಮಗೂ ಒಂದ್ ಬದುಕಿದೆ, ಬಾಳಿದೆ ಅಂತ ತೋರ್ಸ್ಕೊಟ್ಟಿದ್ದೀರಾ. ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಅಂತ ಬೆಲೆ ಕೊಟ್ಟು ನೆಲೆ ಸಿಗುವಾಗ ಮಾಡಿದ್ರಿ. ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವರು ಸ್ವಾಮಿಗಳೇ. ಆಶೀರ್ವಾದ ಮಾಡಿ ಸ್ವಾಮಿ. ಸ್ವಾಮಿಗಳೇ, ಅಂತೂ ನೀವು ಹೇಳ್ದಂಗೆ ಎಲ್ಲಾ ಕಾರ್ಯನೂ ಮಾಡಿ ಮುಗಿಸಿದಿವಿ. ಇನ್ನು ಮುಂದಕ್ಕೆ ಹೇಳ್ತೀನಿ. ಇನ್ನೂ ಎಲ್ಲ ಮುಗ್ದಿಲ್ವ ಕೆಂಚ?
ಪರಿಹಾರ ಅನ್ನೋದು ಪಾಪ್ಕಾರ್ನ್ ತಿಂದ ಸುಲಭ ಅಲ್ಲ. ಮತ್ತೆ ಅವನು ಯಾವ್ದಾದ್ರೂ ಗುರುಗಳನ್ನ ಮನೆ ಕರೆದು ಅವನೇ ಕೈಯಾರೆ ಪಾದ ತೊಳೆದು ಪಾದ ಪೂಜೆ ಮಾಡಿ ಧೂಪದಾರ್ತಿಯನ್ನ ಭಕ್ತಿಯಿಂದ ಎತ್ತಿದಾಗ್ಲೇ ಅವನಿಗೆ ಹಿಡಿದಿರೋ ಕಂಟಕ ನಾಶ ಆಗೋದು. ಇದು ಯಾವ್ದೋ ಇನ್ನೊಂದು ಫಿಟ್ಟಿಂಗ್ ಇರ್ತಾವನ. 7ನೇ ಮನೇಲಿ ಇರ್ಬೇಕಾದ ಗುರು ಮೂಡ್ ಔಟ್ ಆಗಿ ಮುನ್ಸ್ಕೊಂಡು ಬೇಜಾನ್ ಗುರಾಯಿಸವನೆ. ಪಾದ ತೊಳೆದು ನೀರು ಕುಡಿಯೋದು ಬೇಡವಾ? ಅದನ್ನ ಯಾಕೆ ಕುಡಿಬೇಕು? ಅದ್ಯಾವ ಕರ್ಮ? ಪಾದ ತೊಳೆದು ಪೂಜೆ ಮಾಡೋದು ಭಕ್ತಿ. ಸ್ವಾಮಿಗಳು ಮನುಷ್ಯರೇ ಅಲ್ವೇ? ಅವರಿಗೂ ಶುಗರು, BP, ಚರ್ಮ ರೋಗ, ಏಡ್ಸ್ ಯಾವುದೋ ಒಂದು ಇರುತ್ತೆ. ಅವ್ರ ಕಾಲಲ್ಲಿ ಅದೆಷ್ಟು ಧೂಳು ಕ್ರಿಮಿಗಳು ಇರ್ತಾವೋ ಏನೋ. ಅದನ್ನ ತೊಳೆದು ನೀರು ಕುಡಿದ್ರೆ ಕುಡ್ದವನು ಹೊಗೆ ಹಾಕಿಸ್ಕೊಂತಾನಷ್ಟೇ. ಇದು ಬರೀ ಆಡಂಬರ ಅಲ್ಲ, ಅನಾಗರಿಕತೆ ಕೂಡ. ಗುರುಗಳು ಉಪದೇಶ ಮಾಡ್ತಾ ಇದ್ರೆ ಕೇಳ್ತಾ ಇರ್ಬೇಕು ಅನ್ನಿಸ್ತೈತೆ. ಉಪದೇಶದ ಅರ್ಥ ಗೊತ್ತೇನ್ರೋ? ತಿಳಿದವರು ತಿಳಿಯದವರಿಗೆ ತಿಳಿಯಲಾರದಂತೆ ತಿಳಿ ಹೇಳುವುದೇ ಉಪದೇಶ. ಅಂದ್ಮೇಲೆ ಬೇರೆ ಯಾವ್ದಾದ್ರು ಸ್ವಾಮಿಗಳು ಯಾಕಬೇಕು? ನೀವೇ ಇದ್ದೀರಲ್ಲ. ಹಂಗ ಇಲ್ಲಿ ಮೊಟ್ಟೆ ಇಟ್ಕೊಂಡು ಆಮ್ಲೆಟ್ಗೆ ಊರೆಲ್ಲ ಅಡ್ಡಾಡ್ರಂತೆ. ನಮ್ ಸ್ವಾಮಿಗಳು ಇಲ್ವಾ? ಸ್ಕೆಚ್ ವರ್ಕೌಟ್ ಆಗೋಯ್ತು. ನಮಗೆ ನೀವಲ್ದೆ ಇನ್ಯಾವ ದೊಡ್ಡ ಗುರುಗಳು ಇದ್ದಾರೆ ಸ್ವಾಮಿಗಳೇ? ಹಂಗಲ್ವೋ, ತಂದೆ ಸೂಚಿಸಿದ ಪರಿಹಾರನ ನಾನು ಹೇಳಿದ್ನೆ ಹೊರತು ನನಗೆ ಪಾದ ಪೂಜೆ ಮಾಡಿ ಅಂತಲ್ಲ. ಸುಮ್ಕಿರಿ ಸ್ವಾಮಿಗಳ ನೀವು. ನನ್ ಮಗ ಸೊಸೆ ಇಬ್ರು ಸೇರಿ ನಿಮ್ ಪಾದ ಪೂಜೆ ಮಾಡ್ತಾರೆ, ಮತ್ತೆ ಧೂಪ ಹಾಕ್ತಾರೆ. ನೀವು ಹಾಕಿಸ್ಕೋಬೇಕು ಅಷ್ಟಯ್ಯ. ಹೌದು ಸ್ವಾಮಿಗಳೇ, ಇದಕ್ಕೆ ನೀವು ಬೇಡ ಅನ್ಬಾರ್ದು. ಒಪ್ಕೊಳ್ಳೇಬೇಕು. ಸರಿ ಕಣ್ರಪ್ಪ, ನೀವೆಲ್ಲರೂ ಸರಿ ಒತ್ತಾಯ ಮಾಡ್ತಾ ಇರೋದ್ರಿಂದ ಒಪ್ಕೋತೀನಿ. ನಿಮ್ಮಿಷ್ಟದಂತೆ ಹಾಕ್ಸ್ಕೋತೀನಿ. ಬಿದ್ದ ಸ್ವಾಮಿಗಳೇ, ನೀವು ನನ್ ಕಿವಿಗೆ ತಿಂಗಳು ಆಗ್ತಿ ತೀರ್ಥ ಪವಾಡ ಮಾಡ್ಬಿಡ್ತು ಸ್ವಾಮಿಗಳೇ. ನನ್ಗೆ 2 ಕಿವಿ ಕೇಳಂಗಾಗೋಯ್ತು. ಜಾಸ್ತಿ ಡವ್ ಮಾಡಬೇಡ. ನಂದೇನು ಪವಾಡ ಇಲ್ಲ. ನಾನು ನಿನ್ ಕಿವಿ ಹಾಕ್ತಿದ್ನಲ್ಲ ಔಷಧಿ, ಅದು ಕೆಲಸ ಮಾಡಿ ನಿನ್ ಕಿವಿ ಕೇಳೋಂಗಾಗೋದಕ್ಕೆ 6 ತಿಂಗಳು ಬೇಕಾಯ್ತು ಅಷ್ಟೇ. ಓ, ನಮ್ ಸ್ವಾಮಿಗಳು ಹಂಗೆ ಎಲ್ಲ ಪವಾಡ ಅವರೇ ಮಾಡ್ತಾರೆ, ನಮ್ದೇನೂ ಇಲ್ಲ ಅಂತ. ಸ್ವಾಮಿಗಳೇ, ಕಾವಿ ಬರೀ ಸ್ವಾಮೀಜಿ ಸಂಕೇತ ಅಲ್ಲ. ಸಮಾಜನ ತಿದ್ದೋ ಕೆಲಸ ಯಾರೇ ಮಾಡಿದ್ರು ಅವ್ರು ಸ್ವಾಮೀಜಿನೇ. ಉಳಿದವರೆಲ್ಲ ಡುಬಾಕೋರು. ಎಂತ ಮಾತು ಗುರುಗಳೇ. ಅದಕ್ಕೆ ನೀವಿಷ್ಟು ಎತ್ತರಕ್ಕೆ ಬೆಳೆದಿರೋದು. ಇಡೀ ಊರೇ ನಿಮ್ ಕಾಲಿಗೆ ಬೀಳೋದು ಗುರುಗಳೇ. ನೀವು ಮಹಾಸ್ವಾಮಿಗಳು. ಮುಂಡೆವಾ, ಹಳಕ್ ಪುಳಕ್ಕಲ್ಲ ಆಗೋ ಒಳ್ಳೇದನ್ನೆಲ್ಲ ನನ್ನ ತಲೆಯೇ ಕಟ್ತಿರಲ್ರು. ನೀವು ಹಿಂಗಿರೋದ್ರಿಂದಾನೇ ಅಲ್ವೇ ನನ್ನ ಬೇಳೆ ಕಾಳು ಬೇಯೋದು.